ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ದ ಹಳ್ಳಿ ಸ್ಪೆಷಲ್. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋನ ಇಷ್ಟು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ, ನಾನಿವತ್ತು ಕಜ್ಜಾಯ ಮಾಡೋ ರೆಸಿಪಿನ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅತಿ ಬೇಗವಾಗಿ ತುಂಬ ಟೇಸ್ಟಿಯಾಗಿ ಮತ್ತು ಜಾಸ್ತಿಯಾಗಿ ಕಜ್ಜಾಯ ಮಾಡುವ ರೆಸಿಪಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಕಜ್ಜಾಯ ಮಾಡೋದು ಕೆಲವರಿಗೆ ತುಂಬಾ ಕಷ್ಟ, ಕೆಲವರಿಗೆ ಬರೋದೇ ಇಲ್ಲ. ನೋಡಿ, ಈ ಥರ ಮಾಡಿದ್ರೆ ತುಂಬಾ ಈಸಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಂಥವ್ರು ಬೇಕಾದರೂ ಕಜ್ಜಾಯ ಮಾಡ್ಬೋದು. ನೋಡಿ, ಈಗ ನಾನು ಅಕ್ಕಿ ಒಂದು 8 ಅವರ್ ನೆನೆಸ್ಬಿಟ್ಟು ಅದನ್ನು ಅಕ್ಕಿನ ಸೋರು ಹಾಕಿದ್ದೀನಿ. ಮತ್ತು ಅದನ್ನು ಚೆನ್ನಾಗಿ ಗಂಟು ಕಟ್ಟಿ ಹಿಂಡಿದ್ದೀನಿ, ನೀರನ್ನೆಲ್ಲ ತೆಗೆದಿದ್ದೀನಿ. ಅದನ್ನು ಮಿಷಿನ್ಗೆ ಕಳಿಸಿ ಮಿಷಿನ್ಗೆ ಹಾಕಿದ್ದಾಯಿತು. ಮತ್ತು ಇದಕ್ಕೆ ಒಂದು ಏಲಕ್ಕಿ, ಒಂದು 15ರಿಂದ 20 ಏಲಕ್ಕಿ ಹಾಕಿದ್ದೀನಿ. ಅಕ್ಕಿ ಬಂದ್ಬಿಟ್ಟು ನಾನು ಇಲ್ಲಿ ಒಂದು 6 ಸೇರು ಅಕ್ಕಿ ಹಾಕಿದ್ದೀನಿ. 6 ಸೇರು ಅಕ್ಕಿಗೆ 6 ಸೇರು ಕರೆಕ್ಟಾಗಿ ಬೆಲ್ಲನ ಹಾಕಿದ್ದೀನಿ. ನಾವು ಎಷ್ಟು ಅಕ್ಕಿ ತಗೊತೀರೋ ಅಷ್ಟಕ್ಕೆ ಸಮಭಾಗವಾಗಿ ಬೆಲ್ಲನೂ ತಗೊಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಏಲಕ್ಕಿ ಅಷ್ಟೇ, ತುಂಬ ಟೇಸ್ಟಿಯಾಗಿ ಬರಬೇಕಂದ್ರೆ ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದು. ಮತ್ತು ಇದಕ್ಕೆ ನಾನು 6 ಸೇರು ಅಕ್ಕಿಗೆ 1 ಬೌಲಾಗಷ್ಟು ಎಳ್ಳನ್ನು ಹುರ್ಕೊಂಡಿದ್ದೀನಿ. ಮತ್ತು 1 ಬೌಲಾಗಷ್ಟು ಗಸಗಸಿನ ಹುರ್ಕೊಂಡಿದ್ದೀನಿ. ಇವೆರಡು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಕಜ್ಜಾಯ. ನೋಡಿ, ಈಗ ಪಾಕ ತೆಗೆದಿದ್ದಾಯಿತು. ಮುಂದಕ್ಕೆ ಬರಬೇಕು ಗಟ್ಟಿಯಾಗಿ. ನೀರಲ್ಲಿ ಹಾಕಿದ್ರೆ ಟಣ್ಣ್ ಅನ್ನಬೇಕು ಸೌಂಡು, ಆ ಥರ ಪಾಕ ಬಂದಿರಬೇಕು. ಅದಕ್ಕೆ ಈಗ ಪಾಕ ಎಲ್ಲ ತೆಗೆದಿದ್ದಾಯಿತು. ಕಜ್ಜಾಯಕ್ಕೆಲ್ಲ ಪಾಕನ ಆರಿಟ್ಟಿದ್ದೀರಿ. ನೋಡಿ, ಕಜ್ಜಾಯ ಎಲ್ಲ ಸುಡ್ತಾಯಿದ್ರಿ. ಹೇಗಿದೆ ಅಂತ ಕಜ್ಜಾಯ ತುಂಬಾ ಟೇಸ್ಟಿಯಾಗಿದೆ. ಮಾಡೋದು ಅಷ್ಟೇ ಬೇಗ. ಇಷ್ಟು ಕಜ್ಜಾಯ ಎಷ್ಟು ಬೇಗ ಮಾಡಿಬಿಟ್ರಿ ಗೊತ್ತಾ? ತುಂಬಾ ಈಸಿ ಆಯಿತು. ನೋಡಿ ಯಾವ ಥರ ಕಾಣ್ತಾ ಇದೆ ಕಜ್ಜಾಯ ಸುಡೋದು. ಒಳ್ಳೆ ಜಾಗ ನೋಡಿ, ಆಚೆ ಕಡೆನೇ ಇಟ್ಟಿದ್ದೀರಿ. ನಾವು ಮನೆ ಒಳಗಡೆ ಸುಟ್ಟಿಲ್ಲ. ಕಜ್ಜಾಯ ಸುಟ್ಟಿದ್ದೆಲ್ಲ ಆಯಿತು. ಇವಾಗ ಹಬ್ಬ ಯಾವ ರೀತಿ ಹೇಗೆಲ್ಲ ಮಾಡಿದ್ರಿ ಅಂತ ನೋಡಿಸ್ತೀನಿ ಬನ್ನಿ. ನೋಡಿ, ನಾವು ಈ ಥರ ಹಳ್ಳಿಗಳಲ್ಲಿ ಈ ಥರ ಒಂದು ಮರಕ್ಕೆ ಇಲ್ಲ ದೇವಸ್ಥಾನಕ್ಕೆ ಹೋಗಿ ನೋಮೋದು ಅಂತೀರಿ ನಾವು ಹಳ್ಳಿ ಕಡೆ ಎಲ್ಲ. ನೋಡಿ, ಈ ಥರ ಕಲ್ಲುಗಳನ್ನ ತೆಗೆದು ಅದು ಬೊಂಬೆಗಳನ್ನ ಮಾಡಿ ಪೂಜೆಗೆ ಇಡ್ತೀರಿ. ಬಾಳೆ ಮರದ ಕೆಳಗಡೆ ಪೂಜೆಗೆ ಇಟ್ಟಿದ್ದೀರಿ. ಇದಕ್ಕೆಲ್ಲ ನೋಡಿ ಏನೇನು ಪ್ರಿಪೇರ್ ಮಾಡ್ಕೊಂಬಂದಿದ್ದೀರಿ ಅಂತ. ಇಲ್ಲಿ ಮನೆ ಮುಂದೆನೇ ಬಾಳೆ ಮರ ಇರೋದ್ರಿಂದ ಇಲ್ಲಿ ಬಾಳೆ ಮರದ ಹತ್ರನೇ ನಾವು ಪೂಜೆನ ಮಾಡಬೇಕು. ಮಾಡಿದ್ರಿ ನೋಡಿ, ಇದೆಲ್ಲ ಮಾಡಿ ಪೂಜೆ ಮಾಡೋವರೆಗೂ ನಾವು ಊಟನೂ ಮಾಡಲ್ಲ. ಮತ್ತು ಕಜ್ಜಾಯನೂ ಅಷ್ಟೇ, ಮಾಡಿರೋ ಕಜ್ಜಾಯನ ತಿನ್ನೋದಿಲ್ಲ. ದೇವ್ರಿಗಂತೆ ಸಪ್ರೇಟ್ ಮಾಡ್ತೀವಿ. ಕೆಲವರೆಲ್ಲ ಇದನ್ನು ಬಿಸಿ ಬಿಸಿನೇ ಮಾಡ್ತಾರೆ. ಕೆಲವರೆಲ್ಲ ನೈಟ್ ಮಾಡಿಬಿಟ್ಟು ಬೆಳಿಗ್ಗೆ ಬಂದು ಪೂಜೆ ಮಾಡ್ತಾರೆ. ಕೆಲವರೆಲ್ಲ ಇದರಲ್ಲಿ ಪೂಜೆಗೋಸ್ಕರನೇ ಬರೀ ತುಪ್ಪದಲ್ಲೇ ಮಾಡ್ತಾರೆ. ತುಪ್ಪದಲ್ಲೇ ಮಾಡಬೇಕಂತ ಪೊಪ್ತಿ ಇರುತ್ತೆ ಅವ್ರದ್ದು, ಸಂಪ್ರದಾಯ ಅವ್ರದ್ದಾಗಿರುತ್ತೆ. ಅದರಿಂದ ಅದೇ ಥರ ಮಾಡ್ತಾರೆ. ನೋಡಿ, ನಾವು ನೈಟ್ ಮಾಡಿಬಿಟ್ಟು ಬೆಳಿಗ್ಗೆ ಪೂಜೆಗೆ ಇಟ್ಟಿದ್ದೀರಿ. ನಾವು ಆವತ್ತಿನಿಂದನೂ ನಮ್ಮ ಮನೇಲಿ ಇದೇ ಥರ ಮಾಡ್ಕೊಂಬಂದಿರೋದ್ರಿಂದ ನಾವು ಇದೇ ಥರನೇ ಮಾಡಬೇಕು. ಈಗ ನಮ್ಮ ಅತ್ತೆಯವರು ಪೂಜೆ ಮಾಡ್ತಾಯಿದ್ದಾರೆ, ನನ್ನ ಮಗಳು ಸಪೋರ್ಟ್ ಮಾಡ್ತಾಯಿದ್ದಾಳೆ. ನಾವು ಎಲ್ಲ ಅಲ್ಲೇ ಕೂತಿದ್ದೀವಿ ಪೂಜೆಗೆ. ಎಲ್ಲ ನೋಡಿ ಯಾವ ಥರ ಕಾಣ್ತಾ ಇದೆ. ಇದು ಈ ಥರ ತುಂಬ ಒಳ್ಳೆಯದು. ಇದು ನಾವು ಪೂಜೆ ಮಾಡೋದು ನಮ್ಮ ಮನೆ ದೇವರು ಮತ್ತು ವನದೇವಿಗೋಸ್ಕರ ನಾವು ಮಾಡ್ತಾಯಿರೋದು. ಸಮೃದ್ಧಿ ಚೆನ್ನಾಗಿ ಕೊಡಲಿ, ನಮ್ಮ ಮನೆ ಚೆನ್ನಾಗಿ ಕಾಪಾಡಲಿ ಅಂದ್ಬಿಟ್ಟು ನಾವು ಈ ಥರ ಮಾಡ್ತೀವಿ. ನೋಡಿ, ಪೂಜೆ ಎಲ್ಲ ಮುಗೀತು. ಈಗ ನಮ್ಮ ಅತ್ತೆಯವರು ಪ್ರಸಾದ ಕೊಡೋ ಸಮಯ. ಹೂವು ಒಂದು ಬಿತ್ತು, ವರ ಕೊಡ್ತು ದೇವರು. ಮಾಡಿದ ಪೂಜೆ ಕರೆಕ್ಟಾಗಿ ಮಾಡಿರೋದ್ರಿಂದ ನೋಡಿ ಅಲ್ಲಿ ಪ್ರಸಾದ ಸಿಕ್ತು ನಮಗೆ. ನೋಡಿ, ಹಳ್ಳಿಗಳಲ್ಲಿ ಕೆಲವು ಕಡೆ ಎಲ್ಲ ದೇವಸ್ಥಾನದಲ್ಲಿ ಹೋಗಿ ಮಾಡ್ತಾರೆ. ಒಬ್ಬೊಬ್ಬರ ಮನೆ ಆಚಾರ ಒಂದೊಂದು ಥರ ಇರುತ್ತೆ. ನಮ್ಮ ಮನೆ ಆಚಾರ ಈ ಥರ ಇರೋದ್ರಿಂದ ನಾವು ಬಾಳೆ ಮರಕ್ಕೆ ನೋಡಬೇಕಾಗುತ್ತೆ. ಆದರೆ ನಾವು ತುಂಬಾ ಖುಷಿಯಿಂದ ಈ ಥರ ಫ್ರೆಂಡ್ಸ್ ನಮ್ಮ ಮನೇಲಿ ಯಾವ ರೀತಿ ಹಬ್ಬ ಮಾಡಿದ್ರಿ, ಯಾವ ರೀತಿ ಕಜ್ಜಾಯ ಮಾಡಿದ್ರಿ ಅಂತ, ಯಾವ ಗೆಸ್ಟ್ ಬಂದಿದ್ರು ಅಂತ ತೋರಿಸ್ಬೇಕಾಯ್ತು. ಅದು ತೋರ್ಸೋಕ್ಕಾಗಲಿಲ್ಲ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.